ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಯೂಟ್ಯೂಬ್ ಚಾನಲ್ ಹೆಂಗೆ ಗ್ರೋ ಆಗಬೇಕು ಅಂತ ಕೆಲವರು ನನಗೆ ಕಮೆಂಟ್ ಮಾಡಿದ್ದಾರೆ. ವ್ಯೂಸ್ ಬರ್ತಾ ಇಲ್ಲ, ಲೈಕ್ಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದರು. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ 5 ಟಿಪ್ಸ್ ಹೇಳ್ತೀನಿ ನಾನು. ಆ 5 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಖಂಡಿತವಾಗಿ ಗ್ರೋ ಆಗುತ್ತೆ. ಇವಾಗ ಫಸ್ಟ್ ಟಿಪ್ ಹೇಳ್ತೀನಿ. ನಿಮ್ಮ ಚಾನಲ್ ನೇಮ್ ಕ್ಲಿಯರ್ ಆಗಿ ಇರಬೇಕು, ಮತ್ತು ನಿಮ್ಮ ಪ್ರೊಫೈಲ್ ಪಿಕ್ಚರ್ ಆರ್ ಡಿಸ್ಪ್ಲೇ ಪಿಕ್ಚರ್ DP ಅಂತ ಹೇಳ್ತೀವಲ್ವಾ, ಅದನ್ನು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಮತ್ತು ಬ್ಯಾನರ್ ಬರುತ್ತೆ, ಯೂಟ್ಯೂಬ್ ಚಾನಲ್ ಬ್ಯಾನರ್ ಬರುತ್ತೆ, ಅದನ್ನು ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ. ನೀವು ಏನರ ಬಗ್ಗೆ ಯೂಟ್ಯೂಬ್ ಚಾನಲ್ ಮಾಡ್ತಿರೋ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಫುಡ್ ಬಗ್ಗೆ ಮಾಡಿದ್ದೀರಾ ಅಂದರೆ ಫುಡ್ ಬಗ್ಗೆ ನೀವು DP ಇಟ್ಕೊಳ್ಳಿ, ಡಿಸ್ಪ್ಲೇ ಪಿಕ್ಚರ್ ಇಟ್ಕೋಬೋದು. ಇಲ್ಲ ಬ್ಯಾನರ್ ಫುಡ್ ಬಗ್ಗೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಯಾರಾದರೂ ಆ್ಯಕ್ಟರ್ ಆ್ಯಕ್ಟ್ರೆಸ್ ಅವ್ರ ಬಗ್ಗೆ ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಅಂದರೆ ಅವ್ರನ್ನ ನೀವು ಡಿಸ್ಪ್ಲೇ ಪಿಕ್ಚರಲ್ಲಿ ಇಟ್ಟು ಅವ್ರನ್ನ ಬ್ಯಾನರಲ್ಲಿ ಹಾಕಿದರೆ ಇನ್ನೂ ನಿಮಗೆ ಯೂಸ್ಫುಲ್ ಆಗುತ್ತೆ. ಇವಾಗ ನೀವು ಫುಡ್ ಬಗ್ಗೆ ನಿಮ್ಮ ಚಾನಲ್ ಇಟ್ಕೊಂಡು ಆ್ಯಕ್ಟ್ರೆಸ್ ಬಗ್ಗೆ ಪೋಸ್ಟ್ ಮಾಡಿದರೆ ಅದು ಸ್ವಲ್ಪ ಇನ್ವ್ಯಾಲಿಡ್ ಆಗುತ್ತೆ ಯೂಟ್ಯೂಬಲ್ಲಿ. ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ಎರಡನೇ ಟಿಪ್ ಹೇಳ್ತೀನಿ. ಎರಡನೇ ಟಿಪ್ ಬಂದುಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ. ಯೂಟ್ಯೂಬ್ ಶಾರ್ಟ್ಸ್ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 20 to 30 ಸೆಕೆಂಡ್ಸ್ ಇರಬೇಕು. 15 ಸೆಕೆಂಡ್ಸ್ ಕಡಿಮೆನೂ ಇರಬಾರ್ದು, 30 ಸೆಕೆಂಡ್ಸ್ ಜಾಸ್ತಿನೂ ಇರಬಾರ್ದು. ಜಾಸ್ತಿ ಟೈಮಿಂಗ್ ಹೋದರೆ ಜನಗಳು ಸ್ಕ್ರಾಲ್ ಮಾಡಿಬಿಡ್ತಾರೆ. ಸೊ ಜಾಸ್ತಿ ಸೆಕೆಂಡ್ಸ್ ತಗೋಕ್ಕೆ ಹೋಗಬೇಡಿ ನೀವು. ಆಗಷ್ಟು 20 to 30 ಸೆಕೆಂಡ್ಸ್ ನೀವು ಟೈಮ್ ಡ್ಯೂರೇಷನ್ ಇಟ್ಕೊಂಡ್ರೆ ಅದು ಬೆಟರ್ ಆಗಿರುತ್ತೆ. ಇನ್ನೊಂದು ವಿಷಯ ಏನಂದರೆ, ನೀವು ಶಾರ್ಟ್ಸ್ ಮಾಡಬೇಕಾದ್ರೆ ನಿಮ್ಮ ಓನ್ ಆಗಿ ನೀವು ಕ್ರಿಯೇಟ್ ಮಾಡಬೇಕು. ಬೇರೆ ಸೋಷಿಯಲ್ ಮೀಡಿಯಾದಿಂದ ನೀವು ಡೌನ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಕಾಪಿರೈಟ್ ಕಂಟೆಂಟ್ ಬೀಳುತ್ತೆ, ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ ಬ್ಯಾನ್ ಆಗೋಕ್ಕೂ ಚಾನ್ಸ್ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಲ್ಲ, ಸಬ್ಸ್ಕ್ರೈಬರ್ಸು ಜಾಸ್ತಿ ಬರಲ್ಲ. ಸೊ ಈ ಯೂಟ್ಯೂಬ್ ಶಾರ್ಟ್ಸ್ನ ಫಸ್ಟು ನೀವು ಡ್ಯೂರೇಷನ್ ಕರೆಕ್ಟಾಗಿ ಇಟ್ಕೊಂಡು ನಿಮ್ಮ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ಇವಾಗ ಥರ್ಡ್ ಟಿಪ್ ಬಗ್ಗೆ ನೋಡೋಣ. ಥರ್ಡ್ ಟಿಪ್ ಬಂದುಬಿಟ್ಟು ಶಾರ್ಟ್ಸ್ ಅಪ್ಲೋಡಿಂಗ್ ಟೈಮ್. ಸೆಕೆಂಡ್ ಟಿಪ್ಪಲ್ಲಿ ನಾವು ನೋಡಿರೋದು ಶಾರ್ಟ್ಸ್ ಡ್ಯೂರೇಷನ್ ಟೈಮ್ 20 to 30 ಸೆಕೆಂಡ್ಸ್ ನಾನು ಹೇಳಿರೋದು. ಇವಾಗ ಶಾರ್ಟ್ಸ್ ಅಪ್ಲೋಡಿಂಗ್ ಟೈಮ್. ನೀವು ನಿಮ್ಮ ಕಂಟೆಂಟ್ನ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ನೀವು ಇಟ್ಟಿದ್ದೀರಾ, ಬಟ್ ನಿಮಗೆ ಯಾವಾಗ ಅದು ಅಪ್ಲೋಡ್ ಮಾಡಬೇಕು ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಈ ಟೈಮ್ಗೆ ನೀವು ಅಪ್ಲೋಡ್ ಮಾಡಿದರೆ 90% ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಯಾವಾಗಂದರೆ ಬೆಳಗ್ಗೆ 10 to 11 AM ನೀವು ಅಪ್ಲೋಡ್ ಮಾಡಿ, ಮಧ್ಯಾಹ್ನ 2 to 5 PM ನೀವು ಅಪ್ಲೋಡ್ ಮಾಡಿ, ಸಂಜೆ 6 to 7:30 ನೀವು ಅಪ್ಲೋಡ್ ಮಾಡಿ. ಈ ಟೈಮ್ಗೆ ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ಜಾಸ್ತಿ ವ್ಯೂಸ್ ಬರ್ತದೆ. ವ್ಯೂಸಿಂದ ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಬರ್ಬೋದು. ನೀವು ಲೇಟ್ ನೈಟ್ ಅಂದರೆ ಆಫ್ಟರ್ 11 PM ಇಲ್ಲ ಅಂದರೆ ಬೆಳಗ್ಗೆ 6 o'clock ಅದೆಲ್ಲ ನೀವು ಮಾಡಿದರೆ ನಿಮಗೆ ವ್ಯೂಸ್ ಬರಲ್ಲ, ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಬರಲ್ಲ. ಅದಕ್ಕೆ ನೀವು ಬಂದುಬಿಟ್ಟು ಆ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಹೇಳಿರೋ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣವೇ ನೀವು ಕಂಟೆಂಟ್ ಮಾಡಿರೋ ಶಾರ್ಟ್ಸು ಅದು ಬಂದುಬಿಟ್ಟು ಶಾರ್ಟ್ಸ್ ಫೀಡಲ್ಲಿ ಬರುತ್ತೆ. ಸೊ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣವೇ ಶಾರ್ಟ್ಸ್ ಫೀಡಲ್ಲಿ ಅಪಿಯರ್ ಆಗೋಕ್ಕೆ 90% ಚಾನ್ಸ್ ಇದೆ. ಒನ್ಸ್ ಅವರು ಶಾರ್ಟ್ಸ್ ಫೀಡಲ್ಲಿ ಅಪಿಯರ್ ಆಗಿದ್ದೆ ಅಂದರೆ ನಿಮ್ಮ ಶಾರ್ಟ್ಸ್ನ ನೋಡ್ತಾರೆ, ನೋಡಿದ ತಕ್ಷಣ ನಿಮಗೆ ವ್ಯೂಸ್ ಬರುತ್ತೆ, ಅವ್ರು ಲೈಕ್ಸ್ ಮಾಡ್ತಾರೆ, ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸು ಆ್ಯಡ್ ಆಗ್ಬೋದು. ಸೊ ಈ ಟೈಮಿಂಗ್ನ ನೀವು ಇಟ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ನೋಡಿ. ಇವಾಗ ಫೋರ್ತ್ ಟಿಪ್ ಬಗ್ಗೆ ನೋಡೋಣ. ಫೋರ್ತ್ ಟಿಪ್ ಏನಂದರೆ ಶಾರ್ಟ್ಸ್ ಥಂಬ್ನೇಲ್. ನಾನು ಥರ್ಡ್ ಟಿಪ್ಪಲ್ಲಿ ಹೇಳಿದೆ ಅಲ್ವಾ ನಿಮಗೆ, ಶಾರ್ಟ್ಸ್ ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣವೇ ನಿಮ್ಮ ಶಾರ್ಟ್ಸ್ ಬಂದುಬಿಟ್ಟು ಶಾರ್ಟ್ಸ್ ಫೀಡಲ್ಲಿ ಅಪಿಯರ್ ಆಗುತ್ತೆ. ಶಾರ್ಟ್ಸ್ ಫೀಡಲ್ಲಿ ಅಪಿಯರ್ ಆಗೋದು ದೊಡ್ಡ ವಿಷಯ ಅಲ್ಲ, ಅದರಲ್ಲಿ ನಿಮಗೆ ಬಂದುಬಿಟ್ಟು ಆ ಶಾರ್ಟ್ಸ್ ಫೀಡ್ನ ನೋಡಿದ ತಕ್ಷಣವೇ ಅವರು ನಿಮ್ಮ ಶಾರ್ಟ್ಸ್ನ ನೋಡಬೇಕು ಅಂತ ಒಂದು ಕ್ರಿಯೇಟಿವ್ ಕಂಟೆಂಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ ಥಂಬ್ನೇಲ್ ಅಂತ ಹೇಳ್ತೀವಿ. ಸೊ ಆ ಥಂಬ್ನೇಲ್ ನೋಡಿದ ತಕ್ಷಣವೇ ಆ ಶಾರ್ಟ್ಸಲ್ಲಿ ಏನೋ ಇದೆ, ಹೊಸ ಕಂಟೆಂಟ್ ಹಾಕಿದ್ದಾರೆ ಅಂತ ಅನ್ಸ್ಬೇಕು ಅವರಿಗೆ. ಸೊ ಅವರು ನಿಮ್ಮ ಶಾರ್ಟ್ಸ್ನ ನೋಡ್ತಾರೆ.
ಹಾಗಾಗಿ ಈ ತಮ್ನೇಲ್ನ ನೀವು ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಅದು ಮೇನ್ ಏನಂದ್ರೆ ತಮ್ನೇಲ್ ತುಂಬಾ ಕ್ಯಾಚ್ ಆಗಿ ಇರಬೇಕು ಜನಗಳಿಗೆ. ಸೊ ಆ ಕ್ಯಾಚಿಂಗ್ ಚೆನ್ನಾಗಿದ್ರೆ ನಿಮ್ ಶಾರ್ಟ್ಸ್ ಚೆನ್ನಾಗಿ ಹೋಗುತ್ತೆ. ಇನ್ನೊಂದೇನಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆದಷ್ಟು ನೀವು ಒಂದೇ ಕಂಟೆಂಟ್ ನ ಫಾಲೋ ಮಾಡಕ್ ಟ್ರೈ ಮಾಡಿ. ಒಂದೇ ಚಾನೆಲ್ ಅಂದ್ರೆ ಫುಡ್ ಅಂದ್ರೆ ಓನ್ಲಿ ಫುಡ್, ಇಲ್ಲ ಅಂದ್ರೆ ಆಕ್ಟರ್ ಅಂದ್ರೆ ಒಂದೇ ಆಕ್ಟರ್ ಬಗ್ಗೆ ನೀವು ಹೇಳಿ, ಇಲ್ಲ ಆಕ್ಟ್ರೆಸ್ ಅಂದ್ರೆ ನೀವು ಆಕ್ಟ್ರೆಸ್ ಬಗ್ಗೆನೇ ಹೇಳಕ್ ಹೋಗ್ಬೇಡಿ. ನೀವು ಎಲ್ಲಾನು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಜನಗಳಿಗೆ ಅದು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಅವರು ಕೆಲವರು ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ಇವಾಗ ನಾವು 5th ಟಿಪ್ ಬಗ್ಗೆ ನೋಡೋಣ. 5th ಟಿಪ್ ಏನು ಅಂದರೆ, ನೀವು ಯೂಟ್ಯೂಬಲ್ಲಿ ನಿಮ್ಮ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀರಾ, ಆ ವಿಡಿಯೋಗೆ ನೀವು ಒಂದು ಟೈಟಲ್ ಹಾಕಬೇಕು. ಆ ಟೈಟಲ್ ಬಂದ್ಬಿಟ್ಟು ಎಷ್ಟು ಶಾರ್ಟ್ ಆಗಿ ಹಾಕ್ತಿರೋ ಅಷ್ಟು ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ದರ್ಶನ್ ಬಗ್ಗೆ ನೀವೇನಾದರೂ ಅಪ್ಲೋಡ್ ಮಾಡಿದರೆ ದರ್ಶನ್ ತುಗುದೀಪ ಅಂತ ಅವ್ರ ಫುಲ್ ಹೆಸರು ಆಗಬೇಕು ಅಂತ ಏನಿಲ್ಲ. ಡಿ ಬಾಸ್ ಅಂತ ಟೈಟಲ್ ಹಾಕಿದ್ರೇ ಸಾಕು, ಜನಗಳಿಗೆ ಗೊತ್ತಾಗುತ್ತೆ. ಮತ್ತು ನೀವು ಟೈಟಲ್ ಹಾಕಿ ಕೆಳಗಡೆ ನೀವು ಹ್ಯಾಶ್ಟ್ಯಾಗ್ ಹಾಕ್ತೀರಾ ಅಲ್ವಾ, ಆ ಹ್ಯಾಶ್ಟ್ಯಾಗು ಜಾಸ್ತಿ ಒಂದು 10-15 ಆ ಥರ ಎಲ್ಲ ಹಾಕೋಕೆ ಹೋಗಬೇಡಿ. ಜಸ್ಟ್ ಒಂದು 4 ಹಾಕಿದರೆ ಸಾಕು. ಫಾರ್ ಎಕ್ಸಾಂಪಲ್, ಇವಾಗ ಡಿ ಬಾಸ್ ಅಂದರೆ ಹ್ಯಾಶ್ಟ್ಯಾಗ್ ಡಿ ಬಾಸ್, ಹ್ಯಾಶ್ಟ್ಯಾಗ್ ದರ್ಶನ್, ಹ್ಯಾಶ್ಟ್ಯಾಗ್ ಕನ್ನಡ, ಆ ಥರ ಏನಾದರೂ 3 ಇಲ್ಲ 4 ಹ್ಯಾಶ್ಟ್ಯಾಗ್ ಹಾಕಿ, ಅದನ್ನೇ ಸಾಕು. ಇಲ್ಲಾಂದರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ತುಂಬ ದೊಡ್ಡದಾಗಿಬಿಡತ್ತೆ. ಆ ಥರ ನೀವು ಮಾಡಿದರೆ ಸೊ ಪೀಪಲ್ಗೆ ಬಂದ್ಬಿಟ್ಟು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೈಟಲ್ ಆಗಷ್ಟು ನೀವು ಚಿಕ್ಕದಾಗಿ ಹಾಕೋಕೆ ಟ್ರೈ ಮಾಡಿ. ಈ 5 ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಖಂಡಿತವಾಗಿ ಗ್ರೋ ಆಗುತ್ತೆ. ಜಾಸ್ತಿ ಲೈಕ್ಸ್ ಬರ್ತದೆ, ಕಮೆಂಟ್ಸ್ ಬರ್ತದೆ, ಸಬ್ಸ್ಕ್ರೈಬರ್ಸು ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಬೇರೆ ಏನಾದರೂ ಯೂಟ್ಯೂಬ್ ಚಾನಲ್ ಬಗ್ಗೆ ಡೌಟ್ ಇದೆ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.